ಸಶಲ ಫ್ರಮ್ ಕ್ಯಾಟ್ಸ್ರೋ ಟ್ರೈನಿಂಗ್ ಸೆಂಟರ್. ಇವತ್ತಿನ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಸೊ ಇವತ್ತೊಂದು ವೇಕೆನ್ಸಿ ಬಿಟ್ಟಿದ್ದೀನಿ ಆಟೋ ಕ್ಯಾಡ್ ಮತ್ತೆ ಸಾಲಿಡ್ ವರ್ಕ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಇದು ವೇಕೆನ್ಸಿ ಇರೋದು. ಸೊ ನಾನು ಹೇಳಿದ್ದೆ, ಸೊ ರೆಸ್ಯೂಮ್ನ ನೀಟಾಗಿ ಮೆನ್ಷನ್ ಮಾಡಿ, ನನಗೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳಿ. ಸೊ ಎಕ್ಸಾಂಪಲ್, ಈಗ ನೀವು ಒಂದು ಆಟೋ ಕ್ಯಾಡ್ ಮಾಡಿರ್ತೀರಾ ಅಂತ ಹೇಳಿದ್ರೆ ರೆಸ್ಯೂಮಲ್ಲಿ ಏನೆಲ್ಲ ಹಾಕಬೇಕು. ಸೊ ಆಟೋ ಕ್ಯಾಡ್ ಮುಂದೆ ನೀವೇನು ಹಾಕಬೇಕು ಅಂತ ಹೇಳಿದ್ರೆ 2D 3D ಐಸೋಮೆಟ್ರಿಕ್ ವ್ಯೂ ಮತ್ತೆ GD&T ಮಾಡಿದ್ರೆ ಸೊ ಅದನ್ನ ನೀವು ಕವರ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಪರ್ಫೆಕ್ಟ್ ರೆಸ್ಯೂಮ್. ಸೊ ಇದೇ ತರ ಇರುತ್ತೆ. ಸೊ ನಿಮ್ ರೆಸ್ಯೂಮ್ ಅವರು ಒಂದು 5 ಮಿನಿಟ್ ನೋಡಿದಾಗ ಸೊ ನಿಮ್ಗೆ ಅದರಲ್ಲಿ ಏನೆಲ್ಲ ಮೆನ್ಷನ್ ಇರುತ್ತೆ, ಸೊ ಏನೆಲ್ಲ ಇವರಿಗೆ ಸ್ಕಿಲ್ಸ್ ಬರುತ್ತೆ ಅನ್ನೋದನ್ನ ಅವರು ಅದರಲ್ಲೇ ತಿಳ್ಕೊಂತಾರೆ. ಸೊ ಸೆಕೆಂಡ್ ಒನ್ ಸಾಲಿಡ್ ವರ್ಕ್. ಸಾಲಿಡ್ ವರ್ಕ್ ಅಲ್ಲಿ ನೀವು ಏನೆಲ್ಲ ಕಲ್ತಿದ್ದೀರಾ, ಸೊ ಬೇಸಿಕ್ ಮಾಡೆಲ್ಸ್ ಅಲ್ಲಿ ಏನೆಲ್ಲ ಬರುತ್ತೆ, ಅಡ್ವಾನ್ಸ್ ಮಾಡೆಲ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನ ಫಿಲ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಕ್ರಿಯೋ ಕ್ಯಾಟಿಯಾ, ಯಾವ್ದಾದ್ರು ನೀವು ಡಿಸೈನಿಂಗ್ ಅಲ್ಲಿ ವರ್ಕ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ರೆ ಸೊ ಅದನ್ನು ಕೂಡ ನೀವು ರೆಸ್ಯೂಮ್ ಜೊತೆಗೆ PDF ಫಾರ್ಮೆಟ್ ಅಲ್ಲಿ ಕಳಿಸ್ಕೊಡಿ. ಅಕಸ್ಮಾತ್ ನೀವೇನಾದ್ರು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಅದ್ರ ಜೊತೆಗೆ ನೀವು ಅದನ್ನ ಒಂದು ಫೈಲ್ ಮಾಡಿ ಅವ್ರು ಕೇಳ್ಕೊಡಿ. ನೆಕ್ಸ್ಟ್ ನೀವು ಪ್ರಾಜೆಕ್ಟ್ ವರ್ಕ್ಸ್, ಸೊ ಏನೆಲ್ಲ ಒಂದು ಡಿಸೈನಿಂಗ್ ಮಾಡಿ ಇಟ್ಕೊಂಡಿದ್ದೀರಾ, ಸೊ ಇಲ್ಲಿವರೆಗೂ ಏನೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀರಾ, ಸೊ ಯಾವ ತರ ಟೂಲ್ ಡಿಸೈನಿಂಗ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಕೂಡ ನೀವು ಅದರಲ್ಲಿ ಸಬ್ಮಿಟ್ ಮಾಡಿ. ಸೊ ಈ ತರ ಇದ್ದಾಗ ನಿಮ್ದು ಪ್ರೊಫೈಲ್ಗೆ ಒಂದು ವ್ಯಾಲ್ಯೂ ಆಗಿರುವಂತ ಒಂದು ಸ್ಯಾಲರಿ ಆಗಿರ್ಬೋದು, ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಸಿಗುತ್ತೆ. ಪ್ಲಸ್ ಬೇಗ ಹೈಯರ್ ಆಗ್ತೀರಾ. ಸೊ ನೀವೇನಾದ್ರೂ ಎಲ್ಲೇ ಹೋಗಿ ಇಲ್ಲೇ ಅಂತಲ್ಲ, ಸೊ ನಮ್ಮಲ್ಲೇ ಅಂತಲ್ಲ, ಸೊ ನೀವು ಪ್ರತಿಯೊಂದು ಕಡೆ ಜಾಬ್ಗೆ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಕಾದ್ರೂ ಕೂಡ ಸೊ ಇದು ಕಂಪಲ್ಸರಿ ಇರುತ್ತೆ. ಸೊ ಒಂದು ಕಂಪ್ನಿಯವರು ಏನೆಲ್ಲ ನೋಡ್ತಾರೆ ಅನ್ನೋದಾದ್ರೆ ಸೊ ನಿಮ್ ರೆಸ್ಯೂಮ್ ನೋಡ್ತಾರೆ, ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಅಕಸ್ಮಾತ್ ಫ್ರೆಶರ್ಸ್ ಆಗಿದ್ರೆ ಏನೆಲ್ಲ ಸ್ಕಿಲ್ಸ್ ಬರುತ್ತೆ ಅನ್ನೋದು ನೋಡ್ತಾರೆ. ಸೊ ಪ್ರತಿಯೊಂದನ್ನು ಪ್ರಾಜೆಕ್ಟ್ ವರ್ಕ್ಸ್ ಏನ್ ಮಾಡಿದೀರಾ ಸೊ ಅದನ್ನ ಸಬ್ಮಿಟ್ ಮಾಡಿದ್ರೆ ಅದನ್ನು ನೋಡ್ತಾರೆ. ಅವಾಗ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಆ ಪ್ಯಾಕೇಜ್ಗೆ ನೀವು ರೀಚ್ ಆಗ್ತೀರಾ. ಸೊ ಈ ವಿಡಿಯೋನ ಆದಷ್ಟು ಸೇವ್ ಮಾಡ್ಕೊಳ್ಳಿ, ಎಲ್ಲಾ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಮತ್ತೆ ನಾನು ಒಂದು ಜಾಬ್ ಅಪ್ಡೇಟ್ ಬಿಟ್ಟಿದ್ದೀನಲ್ವಾ, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ, ರೆಸ್ಯೂಮ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನೀವು ನಮ್ಗೆ ಕಾಲ್ ಮಾಡ್ಬೇಕಾದ್ರೆ PDF ಫಾರ್ಮೆಟ್ ಅಲ್ಲಿ ನಿಮ್ದು ರೆಸ್ಯೂಮು ಮತ್ತೆ ನೀವು ಏನ್ ಪ್ರಾಜೆಕ್ಟ್ ವರ್ಕ್ ಮಾಡಿದೀರಾ, ಎಕ್ಸ್ಪೀರಿಯನ್ಸ್ ಲೆಟರ್ ಇಷ್ಟು ಕಳ್ಸಕ್ಕೆ ಟ್ರೈ ಮಾಡಿ. ಮತ್ತೆ ಈ ಜಾಬ್ಗೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಯಾರೆಲ್ಲ ಫ್ರೆಶರ್ ಇದ್ದೀರಾ ಅವ್ರಿಗೆ 4 lakh ಪ್ಯಾಕೇಜ್ ಇದೆ. ಏನ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸೊ 4 lakh ಇಂದ ಜಾಸ್ತಿ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.